ದೇವ
ಹಲೋ ಹಲೋ ಇಲ್ಲಿ ಇಲ್ಲೇರಿಪ್ಪ ಮತ್ತಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಅಫ್ಜಲ್ಪುರ ಸಂಘದ ವತಿಯಿಂದ ಹೌದು ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತೆ ಹಿಂಗ್ ಹೇಳಿದ್ರಲ್ಲ ಮರಣ್ಣ, ಏನ್ ಹೇಳಿದ್ರಿಪ್ಪ ಮಾತಾ? ಮರವಿದ್ದು ಫಲವೇನು ನೆರಳಿಲ್ಲ ದನಕ. ಹೌದು ಹೌದು, ಮರವಿದ್ದು ಫಲವೇನು ನೆರಳಿಲ್ಲ ದನಕ, ಹಸುವಿದ್ದು ಫಲವೇನು ಹಯನವಿಲ್ಲ ದನಕ. ಹೌದು, ರೂಪವಿದ್ದು ಫಲವೇನು ಗುಣವಿಲ್ಲ ದನಕ, ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ. ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ 12ನೇ ಶತಮಾನದೊಳಗ ಅಕ್ಕ ಮಾದೇವಿ ಮಾತನ್ನು ಹೇಳಿದ್ರಿಪ್ಪ. ಅಕ್ಕ ಮಾದೇವಿ ಹೇಳಿದ್ರು. ಹೌದು, ಇದೇ ಮಾತು ಯಾಕೆ ಹೇಳಿದ್ರಿಪ್ಪ? ಇದೇ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರ, ಮರವಿದ್ದು ಫಲವೇನು ನೆರಳಿಲ್ಲ ದನಕ. ಹೌದು, ಈಗ ಗಿಡ ನೋಡಕ್ ಬಹಳ ದೊಡ್ಡದೈತಿ, ಕೈಯಾಗರ ಬಡ್ಡಿ ಹಿಡ್ಸಲಾಗೈತಿ. ಒಂದು ದಿವಸ ಗಿಡದಾಗ ಹೂ ಆಗಿಲ್ಲ, ಹಣ್ಣಾಗಿಲ್ಲ, ಯಾರಿಗ ಸೈತಿ ನೆರಳು ಕೊಟ್ಟಿಲ್ಲ. ಅಂತ ಗಿಡ ತಗೊಂಡು ಏನ್ ಮಾಡೋದೈತಿ? ಸಣ್ಣ ಕಡ್ದು ಒಲಿ ಹಚ್ಚದೈತಿ. ಹಸು ಇದ್ದು ಫಲವೇನು ಹೈನವಿಲ್ಲ ದನಕ. ಇದು ಹೆಂಗ್ರಿಪ್ಪ? ಆಕಳು ನೋಡಕ್ ಬಹಳ ದೊಡ್ಡದೈತಿ, ಭಾರಿ ಐತಿ, ಕಿಲಾರಿ ಐತಿ. ಹೌದು, ಕೋಡು ನೋಡು ಸುದ್ದದವ್, ಬಾಲು ನೋಡು ಸುದ್ದದ, ಕಾಲು ನೋಡು ಸುದ್ದದವ್, ಬಾಯಾಗ ಹಲ್ಲ ಕರೆ ಆಕಳು ಹಿಂಡಲಾಗ್ಯದ. ಇಂತ ಆಕಳ ನಮಗ ಬ್ಯಾಡ್ರಿ. ರೂಪವಿದ್ದು ಫಲವೇನು ಗುಣವಿಲ್ಲ ದನಕ. ಹೌದು ಹೌದು, ಈಗ ನೋಡಕ್ ಬಹಳ ಚಂದ ಇರ್ತಾರ, ಕರೆ ಅವ್ರ ಬಲೇಕ ಗುಣನೇ ಸರಿ ಇದ್ದಿದ್ದಿಲ್ಲ ಅಂದ್ರೆ ಅವ್ರಿಗೆ ತಗೊಂಡು ಏನು ಮಾಡೋದೈತಿ? ನಾ ಹೋಗಿ ಮುಂಜಾನೆ ಹೇಳ್ತೀನಿ ನಿಮಗ. ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ. ಕರೆ ಭಗವಂತ ಏನಪ್ಪಾ ಅಂತ ಕೇಳಿದ್ರ, ಇರ್ಲಿ ಇರ್ಲಿ, ಇಲ್ಲಿ ಬಂದ ಬಳಕ ತಾಯಿ ಜಾತ್ರೆಗೆ ಬಂದ ಬಳಕ ತಾಯಿ ನಾಮ ನೋಡಿಲಿಲ್ಲ ಅಂದ್ರ ನಾವು ಗಾಡಿ ಭಕ್ತಿ ಎಲ್ಲ ವ್ಯರ್ಥ ಆಗ್ತದ ಅಂತ ಹೇಳ್ತಾರ. ಹೌದು, ಅದಕ್ಕೆ ಇರ್ಲಿ ಇರ್ಲಿ. ಇವತ್ತಿನ ದಿವಸ ವಿಷಯ ಏನಪ್ಪಾ ಅಂತ ಕೇಳಿದ್ರ, ಏನ್ರಿ? ಆ ಜಗತ್ತಿನೊಳಗ ತಂದಿ ಹೆಚ್ಚಿಗದನು ಏನ ತಾಯಿ ಹೆಚ್ಚಿಗದವಳು ಅಂತ ಹೇಳಿ ವಿಷಯ ಈ ವಿಷಯ ನಡೆದದ. ಹೌದು ಹೌದು, ಜಗತ್ತಿನೊಳಗ ಅವ್ರ ತಂದಿದ್ದವ ನಮ್ಮ ತಾಯಿಗೆ ಎಲ್ಲಿ ಭಾಗ್ಯಾನ? ಹೌದು, ಎಲ್ಲಿ ಭಾಗ್ಯಾನ? ಜಗದ್ಗುರು ರೇವಣ ಸಿದ್ದೇಶ್ವರರು ಒಂದು ಲಿಂಗದಾಗ ಹುಟ್ಟಿ ಬಂದ್ರು, ಭಗವಂತನ ಔಷಧದಾಗ ಹುಟ್ಟಿ ಬಂದ್ರು. ಹೌದು, ಭಗವಂತನ ಸ್ವರೂಪಿಗಳಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರರು ಸಂಚಾರ ಮಾಡ್ಕೋತ ಎಲ್ಲಿಗೆ ಹೋಗಿದ್ರಪ್ಪ ಅಂತ ಕೇಳಿದ್ರ, ಎಲ್ರಿ? ಸೊನ್ನಲಿಗೆ ಎಂಬ ಊರಿಗೆ ಹೋಗಿದ್ರು. ಸೊನ್ನಲಿಗೆ ಎಂಬ ಊರಿಗೆ ಹೋಗಿ ಮೊರಡಿಯ ಮುದ್ದಗೌಡ ಸುಗ್ಗಲ ದೇವಿ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತೇಳಿ ಭಿಕ್ಷಾ ಬೇಡಿದ್ರು. ಸುಗ್ಗಲ ದೇವಿ ಭಿಕ್ಷಾ ತಗೊಂಡು ರೇವಣ ಸಿದ್ಧಗೆ ನೀಡಿದಳು. ರೇವಣ ಸಿದ್ಧಗೆ ನೀಡಿದ ಕೂಡಲೇನೆ ರೇವಣ ಸಿದ್ಧ ಏನ್ ಮಾಡ್ದ ಅಂತ ಕೇಳಿದ್ರ, ಯಾರು ಮಾಡ್ದ? ಆ ನಮ್ಮ ಸುಗ್ಗಲ ದೇವಿ ಗರ್ಭಕ್ಕ ತಲೆಬಾಗಿ ನಮಸ್ಕಾರ ಮಾಡ್ದ. ಹೌದು, ಎಲ್ಲಿ? ಗರ್ಭಕ್ಕ, ನಮ್ಮ ತಾಯಿ ಗರ್ಭಕ್ಕ ತಲೆಬಾಗಿ ನಮಸ್ಕಾರ ಮಾಡೋರು ಮಾಡ್ದ. ಕರೆ ನಿಮ್ಮ ಅಪ್ಪನೇ ದೊಡ್ಡವಿದ್ದಂದ್ರ ನಮ್ಮ ಮೌನ ಗರ್ಭಕ್ಕೆ ಯಾಕೆ ತಲೆಬಾಗಿ ನಮಸ್ಕಾರ ಮಾಡ್ದ? ಯಾಕೆ ನಮಸ್ಕಾರ ಮಾಡ್ದ? ಅಂತ ಶಕ್ತಿ ಐತ್ರಿ. ಭಗವಂತನ ಸ್ವರೂಪಿ ಇದ್ದ ಯಾರು? ರೇವಣ ಸಿದ್ಧ ಎಕ್ಕೋಚಿದ್ದ ಆ ಸುಗ್ಗಲ ದೇವಿಗೆ. ಹೌದು, ಆ ಸುಗ್ಗಲ ದೇವಿ ಗರ್ಭಕ್ಕ ತಲೆಬಾಗಿ ನಮಸ್ಕಾರ ಮಾಡ್ತಾನ ರೇವಣ ಸಿದ್ಧ ಅಂದ್ರ ನಮ್ಮ ತಾಯಿ ಎಷ್ಟು ಹೆಚ್ಚಿನಕ್ಕಿದ್ದಿರ್ಬೇಕು? ನಮ್ಮ ಮೌನ ಬಲ್ಲ ಎಷ್ಟು ಶಕ್ತಿ ಆದ್ರಿ. ಯಾವಾಗ ನಮಸ್ಕಾರ ಮಾಡಿ ಹೋದ್ರು ನೋಡ್ರಿ ರೇವಣ ಸಿದ್ಧ, ಆ ಸುಗ್ಗಲ ದೇವಿ ಹೊಟ್ಟಿಲೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹೊಟ್ಟಿ ಬಂದ. ಎಲ್ಲಾರು ಹೆಚ್ಚಾದ್ರು ರೇವಣ ಸಿದ್ಧರು ಖರೆ ಭಗವಂತನ ಸ್ವರೂಪಗಳು ಇದ್ರು ಕೂಡ ತಾಯಿ ಗರ್ಭಕ್ಕೆ ನಮಸ್ಕಾರ ಮಾಡ್ಯಾರ ಅಂದ ಬಳಕ, ತಲೆಬಾಗಿ ನಮಸ್ಕಾರ ಮಾಡ್ಯಾರ ಅಂದ ಬಳಕ ಇಲ್ಲಿ ನನ್ನ ತಾಯಿ ಪಾಲ ಹೆಚ್ಚಿಗಾಯ್ತು. ಆ ಒಂದು ಉದಾಹರಣೆ ಹೇಳಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನಾಡಲಾರ್ದೆ ಒಂದು ಖ್ಯಾಲಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ. ಯಾಕಂತ ಕೇಳಿದ್ರೆ ಅವ್ರಿಗೆ ಸರ್ವಿಸ್ ಆದಟ್ ನಮಗ್ ವಯಸ್ಸಾಗಿಲ್ಲ ಮರಣ. ಅವ್ರಿಗೆ ಸರ್ವಿಸ್ ಆದಟ್ ನಮ್ಗ ವಯಸ್ಸಾಗಿಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರ. ಹೌದು, ಇಂಗ್ಲಿಷ್ನಾಗ ರೂಢಿಯು ಮನುಷ್ಯನನ್ನ ಪರಿಪೂರ್ಣನಾಗಿ ಮಾಡುತ್ತದೆ. ಹೌದು, ರೂಢಿಯು
ಮನುಷ್ಯನನ್ನು ಪರಿಪೂರ್ಣನಾಗಿ ಮಾಡುತ್ತದೆ. ಅದೇ ಶಾಲಿ ಒಳಗದಾರ ಸ್ವಲ್ಪ ಮಾತುಗಳವ್ರು ಚಂದ ಹೇಳ್ತಾರ ಅವ್ರು. ಹೌದು, ಯಾಕೆ ಶಿಕ್ಷಕರದಾರ ಮೇಲಾಗಿ ಅದಾರ. ಆ ಮುಂದಿನ ಸಂಧಿ ಯಾವ ರೀತಿ ತಂದೆ ಬಗ್ಗೆ ಹೇಳ್ತಾರ, ಮುಂದ ಅವ್ರು ಹೇಳದ ಕೂಡಲೇ ನಮ್ಮ ತಾಯಿ ಬಗ್ಗೆ ನಾವು ಹೇಳೋದದ ಮರಣ್ಣ. ಯಾಕಂತ ಕೇಳಿದ್ರ ಇಲ್ಲಿ ಒಂದು ಮಾತು ಹೇಳೋದದ ನಾವು. ಏನ್ ಮಾತ? ಆ ದುಷ್ಟ ದುಶಾಸನ ಆ ದ್ರೌಪದಿ ಸೀರೆ ಸೆಳೆಯುವಂತ ಸಮಯದೊಳಗ 5 ಮಂದಿ ಪಾಂಡವರು ಅಲ್ಲೇ ಇದ್ರು ಅಲ್ಲೇ ಒಬ್ಬರೇ ಹೋಗಿ ಬಿಡಿಸಿದ್ರು. ಕೇಳ್ಬೇಡ್ರಿ ನೀವು, ಇದನ್ನ ಬಿಡು, ಮುಂದಿನ ಹಿಡಿ. ಧರ್ಮರಾಜ ಪ್ರತಿನಿತ್ಯ ಎದ್ದು ಆ ಹೆಂಡತಿ ಕಾಲು ಬೀಳುತ್ತಿದ್ದ. ಯಾರದು? ಹೆಂಡತಿದು ನಮ್ಮ ತಾಯಿದು. ಧರ್ಮರಾಜ ಯಾಕೆ ಬೀಳುತ್ತಿದ್ದ ಗೊತ್ತಿಲ್ರಿ. ಸಾಕ್ಷಾತ್ ಆದಿಶಕ್ತಿ ಅವತಾರಕ್ಕೆ ದ್ರೌಪದಿ ದೇವಿ. ಅದ್ರ ಸಲುವಾಗಿ ಧರ್ಮರಾಜ ದಿನಾಲು ಹೆಂಡತಿ ಕಾಲು ಬೀಳ್ತಿದ್ದ. ಒಂದ್ ದಿವಸ ಭೀಮ ನೋಡ್ಯಾನ. ಭೀಮಿಗೆಲ್ಲ ಹೇಳನ ಧರ್ಮರಾಜ ಏನಂತ? ತಾಯಿ ಬಲ್ಯ ಕಟ್ಟ ಶಕ್ತಿ ಅದ. ಆ ಮುಂದಿನ ಸಂಧಿಗೆ ಮಾತುಗಳು ಜಾಸ್ತಿ ಆಗ್ತಾವ. ಮುಂದಿನ ಸಂಧಿನೊಳಗ ತಾಯಿ ಬಗ್ಗೆ ಬಾಳ ಹೇಳೋದ ಮರಣ. ಅದಕ್ಕೆ ಇರ್ಲಿ ಹೆಚ್ಚಿನ ಮಾತುಗಳನ್ನ ಆಡ್ಲಾರ್ದೆ ಆ ಗಂಡ ಹಡದವ್ರ ಕತೆ, ಅವ್ರ ಕತೆ ಹೌದು ಎಲ್ಲಿಗೆ ಬರ್ತದ ಅಂತಕ್ಕಂಥದ್ದು ಖ್ಯಾಲಿ ರೂಪದೊಳಗೆ ಹಾಡು ಹೇಳೋದು. ಹಾಡು ಹೇಳಮ್ಮ. ದೈವ ಮನಸ್ಸಿಟ್ಟ ಹೇಳುವೆನೋ ನಿಮಗ ನಾ ಕಷ್ಟ ಗಂಡು ಹಡದವರ ಕಥೆಯ ಕೇಳರಿ, ಗಂಡು ಹಡದವರ ಕಥೆಯ ಕೇಳರಿ, ಆಗ್ಯದ ಎಡವಟ್ಟ ಹಡದ ಇವ್ದು ಎಂತ ಗುಣ. ಹೇಳುವನು ನಿಮಗ ನಾ ಕಷ್ಟ, ಗಂಡು ಹಡದವರ ಕತೆ ಕೇಳರೆ, ಗಂಡು ಹಡದವರ ಕತೆ ಕೇಳರೆ, ಆಗಲೇ ಬಾಲ್ಯದಲ್ಲಿ ಅವನಿಗೆ ಬೇಕಾದೆ ಉಣಸಿ ಮಾಡಿ ತರಬೇಕ. ಬಾಲ್ಯ ವಯಸ್ಸಿನಲ್ಲಿ ಬೇಕಾದೆ ಉಣಸಿ ಮಾಡಿ ತರಬೇಕ. ಸಲಿಗೆ ಕೊಟ್ಟಾರ ಮುತ್ತ ಮಗನಿಗೆ ತಿಳಿಲ್ಲ ಎಳ್ಳಷ್ಟ, ಸಲಿಗೆ ಕೊಟ್ಟಾರ ಮುತ್ತ ಮಗನಿಗೆ ತಿಳಿಲ್ಲ ಎಳ್ಳಷ್ಟ. ಏ 15 ವಯಸ್ಸಿನ್ಯಾಗ ಹಾದರ್ ಮಾಡಿ ಮಗ, 15 ವಯಸ್ಸಿನ್ಯಾಗ ಹಾದರ್ ಮಾಡಿ ಮಗ ಹೋಗ್ಯಾನು ಹದಗೆಟ್ಟ.
ಫಸ್ಟ್ ಗಂಡು ಹಾಡದವರ ಕಥೆಯ ಕೇಳರೆ ಗಂಡು ಹಾಡದವರ ಕಥೆಯ ಕೇಳರೆ ಆಗಬೇಡ ದೈವ ಮನಸಿಟ್ಟ ಒಂದು ಕೆಂಪ ಮಂಜನಂಗ ತೆಲಿ ಮ್ಯಾಲ ಗೇಣುದ ಚುಟ್ಟ ಮಾರಿ ನೋಡಿದ್ರ ಒಂದು ಕೆಂಪ ಮಂಜನಂಗ ತೆಲಿ ಮ್ಯಾಲ ಗೇಣುದ ಚುಟ್ಟ ಮನುಷ್ಯತ್ವ ಇಲ್ಲದ ಕುಡಿಯೋದು ಕಲತನ ಕೋಟ ಮನುಷ್ಯತ್ವ ಇಲ್ಲದ ಮರಕಾಟ ಕುಡಿಯೋದು ಕಲತನ ಕೋಟ ಹಡದ ತಾಯಿಗೆ ಮೀರ್ಯಾನ ಮಗ ಮುಂದ ಹಡದ ಕಾಶಿಗೆ ಮೀರ್ಯಾನ ಮಗ ಮುಂದ ಹಡಸ್ಯಾನ ಚಲ್ಲಾಟ ಮನಸಿಟ ನಿಮಗ ರಾಷ್ಟ ಗಂಡು ಹಡದವರ ಕಥೆಯ ಕೇಳರೆ ಗಂಡು ಹಡದವರ ಕಥೆಯ ಕೇಳರೆ ಆಗಲೇ ಮಂದಿಗೆ ಬ್ಯಾಸರಾಗಿ ಒಂದಿನ ಇಟ್ರು ಬಡಗಿ ಏಟ ಊರ ಓಣ್ಯನ ಮಂದಿಗೆ ಬ್ಯಾಸರಾಗಿ ಒಂದಿನ ಇಟ್ರು ಬಡಗಿ ಏಟ ಎಷ್ಟಂತ ತಾಳೋದು ಇವನ ಕಾಟ ಹಾಯಿ ತಂದಿ ಬಲು ಗ್ರೇಟ ಎಷ್ಟಂತ ತಾಳೋದು ಇವನ ಕಾಟ ಹಣದ ತಾಯಿ ಬಲು ಗ್ರೇಟ ಹಡದ ತಾಯಿ ನಿನಗ ಹಂಬಲಿಸಿ ಕರ್ಕೊಂಡು ಹಡದ ತಾಯಿ ನಿನಗ ಹಂಬಲಿಸಿ ಕರ್ಕೊಂಡು ಮಾಡ್ಸ್ಯಾಳ ಮನೆಯಾಗ ಊಟ ದೈವ ಮನಸಿಟ್ಟ ಹೇಳುವೆನೋ ನಿಮಗ ಲಾಭಷ್ಟ ಗಂಡು ಹಡದವರ ಕಥೆ ಕೇಳರೆ ಗಂಡು ಹಡದವರ ಕಥೆ ಕೇಳರೆ ಆಗಬೇಡ ದೈವ ಮನಸಿಟ್ಟ ನಿಮಗ ಲಾಭಷ್ಟ ಹದಿನೈದು ವಯಸ್ಸಿನೊಳಗ ಮಾಡಬಾರ ಕೆಲಸ ಎಲ್ಲ ಮಾಡ್ದ ದಿನಾಲು ಕುಡಿತಿದ್ದ ಊರನ್ನ ಮಂದಿಗೆ ಬ್ಯಾಸರ ಆಯ್ತು ಬೇಸರ ಆಯ್ತು ಬ್ಯಾಸರಾಗಿ ಬಡಿಗಿಲಿ ಹೊಡಿಲಿಕ್ಕತ್ತರು
ಹೌದು ತಾಯಿ ತಂದೆಗೆ ಅಲ್ಲ ಮಗನಿಗೆ ಹೊಡ್ಲಿಕತ್ರು. ಹೌದು ಹೌದು ಮಗನಿಗೆ ಹೊಡ್ಲಿಕತ್ರು. ಊರನ್ನು ಓಣ್ಯನ ಮಂದಿ ಹೋಗಿ ತಾಯಿ ಕಾಲು ಬೀಳ್ತಾಳ ಮಂದಿದು. ಯಪ್ಪಾ ಇರೋದು ಒಂದೇ ಮಗ ಅದ ನಂದು. ಅದು 5-6 ಹೆಣ್ಮಕ್ಳ ಮ್ಯಾಗ ಇದು ಒಂದೇ ಹುಟ್ಟ್ಯದ. ಹೌದು ಹೌದು ಯಪ್ಪಾ ಸಾಯಂಗಿತ್ತು ಬಿಡುವತ್ತೇಳಿ ಮಂದಿ ಕಾಲು ಬೀಳಕತ್ತಾಳ. ತಾಯಿ ಮನಸ್ಸು ಎಂತದಿರ್ಬೇಕು, ತಾಯಿ ಗುಣ ಎಂತದಿರ್ಬೇಕು. ಹೌದು ಹೌದು ಮಾಡಬಾರ್ದು ಮಾಡ್ಯಾನ ಎಲ್ಲ ಚಟ ಮಾಡ್ಯಾನ. ಹೌದು ಮಾಡ್ಯಾನ ಮಂದಿ ಕೈಲಿ ಹೊಡ್ಸ್ಕೊಳ್ಕತ್ತಾನ. ಅಂದ್ರು ಕೂಡ ಮಗ ಚಟ ಮಾಡಿದ್ರು ಮಾಡಲೆಕ್ಕ ನನ್ನ ಮಗ ಬದುಕಬೇಕು, ನನ್ನ ಮಗ ಉಳಿಬೇಕ ತಿಳಿದುಕೊಂಡು ತಾಯಿ ಓಡೋಡಿ ಹೋಗಿ ಊರನವ್ರ ಕಾಲ, ಮಂದಿ ಕಾಲ, ಹಿರಿಯರ ಕಾಲ, ಸಣ್ಣವ್ರ ಕಾಲ, ಎಲ್ಲರ ಕಾಲ ಹಿಡಿಕತ್ತಾಳ. ಹೌದು ಮತ್ತೆ ಎಂತ ಗುಣ ಇದ್ದಿರ್ಬೇಕು ತಾಯಿದು. ನಮ್ಮವ್ವ ತ್ಯಾಗಮಯ ಆಡ್ರಿ ಅಂತ ಕಳ್ಳ ನಮ್ಮ ಮೌನ ಬಳಿ ಆದ. ಕರೆ ಅಂತ ತಾಯಿಗೆ ಕುಡುಕ ಮಗ ಅಂದ್ರ ಗಂಡಸ ಮಗ ಏನ್ ಮಾಡ್ತಾನ ಅಂತಕ್ಕಂಥದ್ದು. ತಾಯಿ ಓಡಾಡಿ ಹೋಗಿ ಮಂದಿ ಕಾಲ್ ಹಿಡಿದು ಮಗನಿಗೆ ಬಿಡಿಸ್ಯಾಳ. ಆ ಬಿಡಿಸಿರ್ತಕ್ಕಂಥ ತಾಯಿಗೆ ಮುಂದ ಮಗ ಏನ್ ಮಾಡ್ತಾನ ಅಂತಕ್ಕಂಥದ್ದು ಮುಂದೆ ಬರ್ತದೆ. ಹೌದು ಬರ್ಲಿ. ತಾಯಿ ತಂದೆ ಕುಡಿ ಬುದ್ಧಿ ಹೇಳುತ್ತಾರ, ಕುಡಿಬ್ಯಾಡ ಮಗನೇ ಕೊಡ, ಕುಡಿಬ್ಯಾಡಂದ್ರ ಅವ ಕುಡುಗೋಲ ತೋತಾನ ಎಂತದವನ ಸಿಟ್ಟ. ಹಡದ ತಾಯಿ ಅವನಿಗೆ ಬುದ್ಧಿ ಹೇಳುತ್ತಾಳ, ಕುಡಿಬ್ಯಾಡ ಮಗನೇ ಪುಟ್ಟ, ಕುಡಿಬ್ಯಾಡಂದ್ರ ಅವ ಕುಡುಗೋಲ ತೋತಾನ ಎಂತದವನ ಸಿಟ್ಟ. ಜಗಳ ತೆಗಿತಾನ ಆಡಮೋಟ, ಹೋಗ್ತೀನಂತ ನಮ್ಮನಿ ಬೇಟ. ಜಗಳ ತೆಗಿತಾನ ಆಡಮೋಟ, ಹೋಗ್ತೀನಂತ ನಮ್ಮ ಬೇಟ. ಮುಪ್ಪ ವಯಸ್ಸಿನ ಹಡದ ತಾಯಿಗೆ, ಮುಪ್ಪ ವಯಸ್ಸಿನ ಹಡದ ತಾಯಿಗೆ ಅಂತದು ಹೋರಾಟ. ಕೋಡಿರ ದೈವ ಮನಸ್ಸಿಟ ಹೇಳೋಣ ನಿಮಗನ ಬಾಟ. ಗಂಡು ಹಡಲವರ ಕಥೆಯ ಕೇಳಿ, ಗಂಡು ಹಡಲವರ ಕಥೆಯ ಕೇಳಿ ಆಗಬೇಡ ಮನಸ್ಸಿಗೆ ಬಂದಂಗೆ ಮಾಡುತ್ತ ನಡೆದಾದ ಮೈಯುಂಡು ಸಂಪೂರ್ಣ ಚಟ. ರೊಕ್ಕ ಕೊಡುವಂತ ಹಡದ ತಾಯಿಗೆ ಹೊಡ್ಕೊಂಡು ಬಿಟ್ಟು ಪಟ ಪಟ. ರೊಕ್ಕ ಕೊಡುವಂತ ಹಡದ ತಾಯಿಗೆ ಹೊಡೆದ ಬಿಟ್ಟು ಪಟ ಪಟ. ತಾಯಿ ಹೇಳ್ತಾಳ ಏನಂತ, ಯಪ್ಪ ಇದು ಕುಡಿಬೇಡ. ಹೌದು ಇದು ಕುಡಿದ್ರ ನೀ ಸಾಹಿತ್ಯ ಅಂದ ಕೂಡಲೇನೆ ಅವಾಗ ಮಗ ತಾನ ಏನಂತ್ರಿ, ನಿನ್ನವನು ನನಗೆ ಬುದ್ಧಿ ಹೇಳಕ್ ಬರ್ತೀಯ ಅಂತೇಳಿ ತಾಯಿ ಹೆಡಕಿ ಕುಡ್ಗೋಲ್ ಹಚ್ಚಲಕ್ ಹೋದೇವ. ಹೌದು ಮಗ ಅವಾಗ ತಾಯಿ ಎತ್ತಾಳ ಏನಂತ, ಯಪ್ಪ ನನ್ನ ಹೆಡಕ್ ಕಡದ್ರ ಕಡೆ ಲೆಕ್ಕ ನಿನ್ನ ಕೈಗೆ ಕುಡ್ಗೋಲ್ ಹತ್ತಂಗಿತ್ತು ನೋಡು ಮಗನ ಅಂತೇಳ ತಾಯಿ. ಹೌದು ಯಪ್ಪ ನಾ ಸತ್ರ ಸಾಯಲಕ್ಕ ನಂದು ವಯಸ್ಸಾಗ್ಯದ ಮಗ, ನಾನೀ ಬಾಳಿ ಬದುಕಾಮದಿ. ನನಗ್ ಹೊಡಿಯುವಂತ ಸಮಯದೊಳಗೆ ನಿನಗ ಕೈಗೆರೆ ಕುಡುಗೋಲು ಹತ್ತಂಗಿತ್ತು ನೋಡು ಮಗನ ಅಂತೇಳಿ ತಾಯಿ ಆ ಅನುಭವದ ಮಾತು ಹೇಳಕತ್ತಾಳ. ತಾಯಿಗತ್ತಾನ ಏನಂತ, ನನಗೆ ನೀ ಬುದ್ಧಿ ಮಾತು ಹೇಳ್ತಿ ನಿನ್ ನೋವು ಅಂತೇಳಿ ತಾಯಿಗೆ ನೆಲಕ್ಕೆ ಹಾಕಿ ಹೊಡ್ಲಿಕ್ಕತ್ತ ಮಗ ಇದ್ದಾವ. ಹೌದು
ಹೌದಪ್ಪ ಹೌದು. ಮತ್ತ ಹಡದ ತಾಯಿಗೆ ನೆಲಕ್ಕೆ ಹಾಕಿ ಹೊಡಿತಾನಂದ್ರ ಮತ್ತ ಇವ ಹೆಂಗ್ ಹೆಚ್ಚಿಗೆ ಆಗ್ತಾನತಿ? ಹೆಂಗ್ ಹೆಚ್ಚಿಗೆ ಆದವ? ಇವ ಹೆಚ್ಚಿಗೆ ಆಗಲ್ಕ ಸಾಧ್ಯನೇ ಇಲ್ಲ. ಇಲ್ಲ. ಹಡದ ತಾಯಿಗೆ ನೆಲಕ್ಕೆ ಹಾಕಿ ಹೊಡ್ಲಿಕ್ಕತ್ತ. ಅವಾಗ ತಾಯಿ ಕೇಳ್ತಾಳ ಏನಂತ? ಯಾಕೆ ಹೊಡಿತೇವ ನನಗ ಕಾರಣ ಹೇಳಿ ಹುಡಿ ಅಂದ ಕಾಲಕ್ಕ ಅವಾಗ ಮಗ ಅತ್ತಾನ ಏನಂತ್ರಿಪ್ಪ? ನನಗ ದಾರು ಕುಡಿಯ ಚಟ ಆಗ್ಯಾದ, ಊರ್ ತುಂಬಾ ಸಾಲ ಮಾಡಿ ನಾನು ದಾರು ಕುಡ್ಲಿಕ್ ನನಗ ರೊಕ್ಕ ಇಲ್ಲ, ರೊಕ್ಕ ಕೊಡ್ರಿ ಅಂತೇಳಿ ಹೊಡ್ಲಿಕ್ಕತ್ತೀನಿ ಅಂದ. ಹೌದು. ತಾಯಿ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಎಲ್ಲಾ ಆಸ್ತಿ ಮಾರಿ ಆ ಮಗನಿಗೆ ರೊಕ್ಕ ಕೊಟ್ಲು. ಆ ಮಗ ಇದ್ದ ರೊಕ್ಕ ಒಯ್ದು ಎಲ್ಲಿ ಇಡ್ತಾನೆ? ಎಲ್ಲಿ ಇಡ್ತಾನ? ಮುಂದೆ ಬರ್ಲಿ. ಮನಸ್ಸಿಗೆ ಬಂದಂಗೆ ಮಾಡುತ್ತೆ ನಡೆದಾನ ಮೈ ಒಂದು ಸಂಪೂರ್ಣ ಚಟ. ರೊಕ್ಕ ಕೊಡುವಂತ ಹಡದ ತಾಯಿಗೆ ಹೊಡೆದ ಬಿಟ್ಟ ಬಡ ಬಡ. ಹೊಲಮನಿ ಮಾಡಿ ಮಾರಾಟ ತಂದ ಕೊಟ್ಟಳ ಅವನಿಗೆ ನೋಟ. ಹೊಲಮನಿ ಮಾಡಿ ಮಾರಾಟ ತಂದ ಕೊಟ್ಟಳ ಅವನ ನೋಟ. ಬಂದಂತ ರೊಕ್ಕೆಲ್ಲ ಸುದ್ದುಳ ಮಗ ಇವ, ಬಂದಂತ ರೊಕ್ಕೆಲ್ಲ ಸುದ್ದುಳ ಮಗ ಇವ. ಯಾರು ಅಂಗಡಿಯಾಗ ಇಟ್ಟ ದೈವ ಮನಸ್ಸಿಟ ಹೇಳುವನೋ ನಿಮಗೆ ನಾ ಬರ್ತ. ರೋಗಿಯಾಗಿ ದವಾಖಾನ್ಯಾಗ ಬಿದ್ದಾನ ಉಳಿಯುವುದಿಲ್ಲ ಡೌಟ. ಪೇಷಂಟ್ ಆಗಿ ಮುಂಜಾನೆ ಎದ್ದೆ ದಾರು ಕುಡದೆ ಮುಂದಿನ ಕೆಲಸ ಇತ್ತ ಒಂದು. ಮುಂಜಾನೆ ಹೇಳನ ದಾರದ ಅಂಗಡಿಗೆ ಹೋಗ್ತಿದ್ದ ಸೀದಾ. ದಾರದ ಕುಡದ ಮೇಲೆ ಮುಂದಿನ ಕೆಲಸ ಇತ್ತು. ಕುಡುದು ಕುಡುದು ಆ ಲಿವರ್ಗಳಿಗೆ ತೂತು ಬಿದ್ದು, ಕಿಡ್ನಿಗಳಿಗೆ ಸಹಿತ ತೂತು ಬಿದ್ದು, ತೂತು ಬಿದ್ದು ಎಲ್ಲಾ ಮುಗಿತು. ಇದು ದವಾಖಾನೆಗೆ ಹಾಕಿದ್ರು. ಆ ದವಾಖಾನ್ಯಾಗ ಹಾಕದ ಕೂಡ್ಲೇನೆ ಅವಾಗ ಡಾಕ್ಟರ್ ಹೇಳಿದ್ರು. ಏನಂತ್ರಿ? ಏನ್ ಹೇಳಿದ್ರ ಅಂತ ಕೇಳಿದ್ರ ಈ ಒಂದ್ ಎಲ್ಲಾ ಕತ್ತಿನೇ ಮುಗ್ದಾದ ಎಲ್ಲಾ ಮುಗ್ದಾದ. ಇಲ್ಲಿ ಇದ್ರು ಸೈತಾನ, ಇವ ಮನ್ಯಾಗ ಇದ್ರು ಸೈತಾನ, ಒಯ್ದು ನೀವು ಮನ್ಯಾಗ ಹೋಗಾಡತ್ ಹೇಳಿದ್ರು. ಅವಾಗ ತಾಯಿಗೆ ಆ ದವಾಖಾನೆ ಸಾಲೈತ ಅಷ್ಟ ಹೇಳಕತ್ತಳು. ಖರೆ ಅವ್ರೆಲ್ಲ ಸಾಯ್ತಾರ ಅಂತೇಳಿ ಸಲೀಸಾಗಿ ಹೇಳಿ ಹೋದ್ರು. ತಾಯಿಗೆ ದವಾಖಾನೆ ಸಾಲೈತು. ಮಗನ ನೀನೇ ನಮಗ ಮಣ್ಣು ಹಾಕ್ತೈತಿ ತಿಳ್ಕೊಂಡಿವಿ, ಖರೆ ನಮ್ಮ ಕೈಲಿ ನೀ ಮಣ್ಣು ಹಾಯ್ಕೊಂಡ್ ಮಾಡ್ಕೊಂಡೆಲ್ಲ ಮಗನ ಅಂತೇಳಿ ತಾಯಿ ದುಃಖ ಮಾಡಿ ಹೇಳಕತ್ತಳು. ಅದಕ್ಕೆ ಇರ್ಲಿ ಮುಂದೆ ಬರ್ಲಿ. ಎಲ್ಲ ಪೇಷಂಟ್ ಆಗಿ ಇವ ದವಾಖಾನ್ಯಾಗ ಬಿದ್ದಾನ ಉಳಿಯುವುದಿಲ್ಲ ಡೌಟ. ಹಡದ ತಾಯಿ ಸಂಕಟ ದುಃಖಿಸಿ ಹೇಳ್ತಾಳ ಬಾಳ ಕ್ಯಾಟ. ಹಡದ ತಾಯಿ ಸಂಕಟ ದುಃಖಿಸಿ ಹೇಳ್ತಾಳ ಬಾಳ ಕ್ಯಾಟ. ಮಗ ಹುಟ್ಟಿ ಹಡದ ತಾಯಿಯ ಕೈಯಾಗ, ಮಗ ಹುಟ್ಟಿ ಹಡದ ತಾಯಿಯ ಕೈಯಾಗ ಒಟ್ಟ ಭಿಕ್ಷದ ಕಾಟ. ತಾಯಿಗೆ ನೋಡೋದ ಕಲೀರಿ, ಆಮೇಲೆ ಹೆಚ್ಚಿಗೆ ಆಗತ್ರ ಮನಸ್ಸಿಟ ಹೇಳುವನೋ ನಿಮಗ ನಾ
ಅನ್ನೋ ಬಾರಿ